ಪ್ಲೇಸ್ ಇನ್ ಬ್ಯಾಂಗ್ಳೂರಲ್ಲಿ ಇದ್ದೀನಿ. ಸೊ ಲೆಟ್ಸ್ ಗೋ. ಸೊ ನನ್ನ ಫೇವ್ರೆಟ್ ಕಾಫಿ ಶಾಪ್ ಹೋಗ್ತೀನಿ. CTR ಬಂದು ಇಲ್ಲಿ ದೋಸೆ ಆರ್ಡರ್ ಮಾಡಿದ್ದೀವಿ, ಮಸಾಲೆ ದೋಸೆ. ಆ್ಯಂಡ್ ಇದು 300 years ಓಲ್ಡ್ ಟೆಂಪಲ್. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಎಲ್ಲಿದ್ದೀನಿ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಆ್ಯಕ್ಚುಲಿ ನಾನಿವತ್ತು ನನ್ನ ಮೋಸ್ಟ್ ಫೇವ್ರೆಟ್ ಪ್ಲೇಸ್ ಇನ್ ಬ್ಯಾಂಗ್ಳೂರಲ್ಲಿದ್ದೀನಿ. ದ್ಯಾಟ್ ಈಸ್ ಮಲ್ಲೇಶ್ವರಂ. ಎಸ್, ನಾನಿವತ್ತು ಮಲ್ಲೇಶ್ವರಮಲ್ಲಿದ್ದೀನಿ. ಆ್ಯಂಡ್ ನನ್ನ ಜೊತೆ ನನ್ನ ಬೆಸ್ಟ್ ಫ್ರೆಂಡ್ ಬರುತ್ತಿದ್ದಾನೆ. ಸೊ ವಿ ಬೋತ್ ಆರ್ ಇನ್ ಮಲ್ಲೇಶ್ವರಂ. ಆ್ಯಕ್ಚುಲಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಆ್ಯಕ್ಚುಲಿ ದಿರ್ ಇಸ್ 3 main temples in ಮಲ್ಲೇಶ್ವರಂ ವಿಚ್ ಇಸ್ ವೆರಿ ವೆರಿ ಬ್ಯೂಟಿಫುಲ್ ಆ್ಯಂಡ್ ಹ್ಯಾಸ್ ವೆರಿ ಹ್ಯೂಜ್ ಸ್ಟೋರೀಸ್. ಸೊ ಅದನ್ನು ಕೂಡ ಹೇಳ್ತೀನಿ. ಆ್ಯಂಡ್ ಯಾವ ಫೇಸಲ್ಲಿದ್ದೀವಿ? 13th ಫೇಸಾ? 13th ಕ್ರಾಸಲ್ಲಿದ್ದೀವಿ. ಸೊ ವಿ ಆರ್ ಗೋಯಿಂಗ್ ದೇರ್. ಅಲ್ಲಿ ಹೋದ್ಮೇಲೆ ನಾನು ದೇವಸ್ಥಾನ ಕೂಡ ತೋರಿಸ್ತೀನಿ. ಸೊ ಲೆಟ್ಸ್ ಗೋ. ಫಸ್ಟ್ ನಾವು ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲಿದ್ದೀವಿ. ಸೊ ಒಳಗಡೆ ಹೋಗಬೇಕು. ಬನ್ನಿ ಹೋಗೋಣ. ಜಸ್ಟ್ ಇವಾಗ ಕಾಡು ಮಲ್ಲೇಶ್ವರ ದೇವಸ್ಥಾನದ ದರ್ಶನ ಮಾಡ್ಕೊಂಡು ಬಂದು ಕುತ್ಕೊಂಡಿದ್ದೀವಿ. ಸೊ ಈ ದೇವಸ್ಥಾನದ ಬಗ್ಗೆ ಹೇಳ್ಬೇಕಂದ್ರೆ ಮಲ್ಲೇಶ್ವರಂ ಅನ್ನೋ ಹೆಸರು ಬಂದಿರೋದು ಈ ದೇವಸ್ಥಾನದಿಂದ ಅಂತ ಹೇಳ್ತಾರೆ. ಆ್ಯಂಡ್ ಇದು 300 years ಓಲ್ಡ್ ಟೆಂಪಲ್. ಸೊ ದಟ್ ಇಸ್ ಒನ್ ಮೋರ್ ಗುಡ್ ಥಿಂಗ್. ಆ್ಯಂಡ್ ತುಂಬ ಪೀಸ್ಫುಲ್. ನಾನು ಕಾಲೇಜ್ ಟೈಮ್ಸಲ್ಲೆಲ್ಲ ನಂಗೆ ಇಲ್ಲಿ ಬಂದರೆ ಏನೋ ಒಂಥರ ಪೀಸ್ಫುಲ್ ಅನ್ನಿಸ್ತಾ ಇತ್ತು. ಮಲ್ಲೇಶ್ವರಂ ನನ್ನ ಫೇವ್ರೆಟ್ ಪ್ಲೇಸ್. ಇಲ್ಲಿರೋರೆಲ್ಲ ಪೀಸ್ಫುಲ್ ಲೈಫ್ ಲೀಡ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ನನಗಂತೂ. ಸೊ ಮಲ್ಲೇಶ್ವರಂ ಇಸ್ ಫೇವ್ರೆಟ್ ಪ್ಲೇಸ್. ಬಟ್ ಎಕ್ಸ್ಪೆಷಲಿ ಈ ದೇವಸ್ಥಾನ ಇನ್ನೂ ಫೇವ್ರೆಟ್ ನನಗೆ. ಇನ್ನೂ ತುಂಬ ಫೇವ್ರೆಟು. ಸೊ ಈ ದೇವಸ್ಥಾನಕ್ಕೆ ಬಂದರೆ ಟುಗೆದರ್ ನೀವು 3 ಇನ್ನೂ 3 ದೇವಸ್ಥಾನ ಏನು ದರ್ಶನ ಮಾಡ್ಕೊಂಡು ಹೋಗ್ಬೋದು. ಯಾಕಂದರೆ ನೆಕ್ಸ್ಟ್ ಪ್ಲೇಸಲ್ಲೇ ಇದೆ, ಅಕ್ಕಪಕ್ಕನೇ ಇದೆ. ಸೊ ಇದು ಆದಮೇಲೆ ದಕ್ಷಿಣ ಮುಖ ನಂದಿ ತೀರ್ಥ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಅದು ಇನ್ನೂ ತುಂಬ ಚೆನ್ನಾಗಿದೆ. ಅದ್ರ ಸ್ಟೋರಿ, ಅದು ದೇವಸ್ಥಾನ ಹೇಗೆ ಬಂತು, ಹೇಗೆ ಎಲ್ಲ ಅಂತ. ಇಟ್ ಇಸ್ ವೆರಿ ವೆರಿ ನೈಸ್ ಆ್ಯಕ್ಚುಲಿ. ಸೊ ಈಗ ನೆಕ್ಸ್ಟ್ ಅಲ್ಲಿಗೆ ಹೋಗ್ತೀವಿ. ಅಲ್ಲಾದಮೇಲೆ ನೆಕ್ಸ್ಟ್ ಶಾಪಿಂಗ್ ಸ್ಟ್ರೀಟ್ಗೆ ಹೋಗ್ತೀವಿ. ಇದು ದಕ್ಷಿಣ ಮುಖ ನಂದಿ ದೇವಸ್ಥಾನ. ಈ ದೇವಸ್ಥಾನದ ವಿಶೇಷತೆ ಏನಂದರೆ ಇದು ಅಗಿಯುವಾಗ ಸಿಕ್ಕಿದ್ದು ಅಂತ ಹೇಳ್ತಾರೆ. ಹೌದು, ಈ ದೇವಸ್ಥಾನ ಅಗಿಯುವಾಗ ಸಿಕ್ಕಿದ್ದಂತೆ, ಇದು ಕಟ್ಟಿದ್ದಲ್ಲ. 1907ರಲ್ಲಿ DK ಶಿವರಾಮ್ ಹರಿಪ್ರಸಾದ್ ಅವರಿಗೆ ಈ ಜಾಗ ಮಾರಲಾಗುತ್ತೆ. ಆಗ ಅವರು ಅಗಿಯುವಾಗ ಈ ದೇವಸ್ಥಾನದ ನಂದಿ ಸಿಕ್ಕಿ ಆ ನಂದಿ ಬಾಯಿಂದ ನೀರು ಬರ್ತಾ ಇರುತ್ತಂತೆ. ಆಗ ಅಲ್ಲಿನ ಜನ ಕ್ಯೂರಿಯಸ್ ಆಗಿ ಈ ನಂದಿ ಬಾಯಿಂದ ನೀರು ಎಲ್ಲಿಂದ ಬರ್ತಾ ಇದೆ, ಎಲ್ಲಿ ಹೋಗ್ತಾ ಇದೆ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಇನ್ನೂ ಅಗಿತಾ ಹೋದಾಗ ಗೊತ್ತಾಗುತ್ತೆ ಆ ನೀರು ನೇರವಾಗಿ ಶಿವಲಿಂಗದ ಮೇಲೆ ಬೀಳ್ತಾ ಇದೆ ಅಂತ. ಆಗಿಂದ ಇದನ್ನು ನಂದಿ ತೀರ್ಥ ದೇವಸ್ಥಾನ ಅಂತ ಕರೆಯಲಾಗುತ್ತೆ. ಸೊ ಶಾಪಿಂಗ್ ಸ್ಟ್ರೀಟಿಗೆ ಹೋಗ್ತಾ ಇದೀವಿ ಅಂತ ಹೇಳ್ತಾ ಇದ್ನಲ್ಲ. ಸೊ ಅದೇ ಸ್ಟ್ರೀಟ್ಗೆ ಹೋಗ್ತಾ ಇದ್ವಿ. ಇಲ್ಲಿ ಫ್ಲವರ್ ಮಾರ್ಕೆಟ್ ಇದೆಯಲ್ಲ ಮಲ್ಲೇಶ್ವರಂದು, ಅದು ಡಿಫ್ರೆಂಟ್ ವೈಬ್ ಕೊಡುತ್ತೆ ಅಂತ ನನಗೆ ಅನ್ಸುತ್ತೆ. ಸೊ ಬ್ಯೂಟಿಫುಲ್. ನನಗೇನೋ ಗೊತ್ತಿಲ್ಲ, ಆ ಫ್ಲವರ್ ಮಾರ್ಕೆಟ್ ರೋಡೇ ಇನ್ನೂ ತುಂಬ ಇಷ್ಟ ಆಗೋದು. ಲೆಟ್ ಮೀ ಶೋ ಯು ದಟ್. ಗೈಸ್, ಈಗ ಶಾಪಿಂಗ್ ಸ್ಟ್ರೀಟಿಗೆ ಬಂದ್ವಿ. ಬಟ್ ಯಾವ ಶಾಪ್ ಕೂಡ ಓಪನ್ ಆಗಿಲ್ಲ. ಸೊ ನನ್ನ ಫೇವ್ರೆಟ್ ಕಾಫಿ ಶಾಪ್ ಹೋಗ್ತಾ ಇದ್ದೀವಿ. ಕೋತಾಸ್ ಕಾಫಿ ನಂಗೆ ತುಂಬ ಇಷ್ಟ. ನಾನು ಮಲ್ಲೇಶ್ವರಂ ಬಂದರೆ ನಂಗೆ ಅದು ಕೊಡ್ದಿಲ್ಲ ಅಂದರೆ ಇಟ್ಸ್ ಇನ್ಕಂಪ್ಲೀಟ್. ಸೊ ಲೆಟ್ಸ್ ಗೋ. ಕಾಫಿ ಹಿಯರ್ ಎಷ್ಟು ಟೇಸ್ಟ್ ಆಗಿರುತ್ತೆ ಗೊತ್ತಾ? ಲೆಟ್ಸ್ ಟ್ರೈ. ಓಕೆ ಗೈಸ್, ಇವಾಗ CTR ಹತ್ರ ಹೋಗ್ತಾ ಇದ್ದೀವಿ. ನಿನ್ನೆಯಿಂದ ಪ್ಲ್ಯಾನ್ ಮಾಡ್ದಂಗಿಂದ CTR ಅಂತ ಹೇಳ್ತಾನೆ ಇದ್ದ. ಸೊ ಮೀ ಆ್ಯಂಡ್ ಹಿಮ್ ಆರ್ ಗೋಯಿಂಗ್ ಟುವರ್ಡ್ಸ್ CTR. CTRಗೆ ಬಂದು ಇಲ್ಲಿ ದೋಸೆ ಆರ್ಡರ್ ಮಾಡಿದ್ದೀವಿ, ಮಸಾಲೆ ದೋಸೆ. ಸೊ ಲೆಟ್ಸ್ ಮಂಚ್ ಆನ್ ಇಟ್. ಇಟ್ಸ್ ಓಕೆ. ಏನೇನೋ ತಿಂತೀವಂತೆ. ಬಿಸಿ
ಕ್ರಿಸ್ಪ್ ಆಗಿದೆ, ಇಷ್ಟೊಂದು ಕ್ರಿಸ್ಪ್ ಆಗಿದೆ ಗೊತ್ತಾ. ಸೇಮ್ ಥ್ಯಾಂಕ್ ಯು. ಸೊ CTRಲ್ಲಿ ದೋಸೆ ಮುಗೀತು. ಆ್ಯಕ್ಚುಲಿ ನಾನು ಬೇಡ ಅಂತಿದ್ದೆ, ಇವನೇ ಕರ್ಕೊಂಡು ಹೋಗಿದ್ದು. ಸೊ ಥ್ಯಾಂಕ್ಸ್ ಫಾರ್ ದ್ಯಾಟ್, ಬಿಕಾಸ್ ತುಂಬ ಚೆನ್ನಾಗಿತ್ತು ದೋಸೆ. ಯೂಶ್ವಲಿ ನಾನು ಬೇರೆ ಕಡೆ ಹೋಟ್ಲಲ್ಲಿ ದೋಸೆ ತಿಂದಾಗ ಹೆಂಗಿರುತ್ತೆ, ಅದು ಎಂಡ್ಸ್ ಮಾತ್ರ ಕ್ರಿಸ್ಪ್ ಆಗಿರುತ್ತೆ, ಮಧ್ಯದ್ದು ಸಾಫ್ಟ್ ಆಗಿರುತ್ತೆ. ಬಟ್ ಇಲ್ಲಿ ಆಯಿಲ್ ತುಂಬ ಇತ್ತು, ಲೈಕ್ ಒಪ್ಕೊಳ್ಳೋಣ ಆಯಿಲ್ ತುಂಬ ಇತ್ತು, ಬಟ್ ಏನೇನೋ ತಿಂತೀವಂತೆ, ಅದೊಂಚೂರು ಆಯಿಲ್ ಏನಾಗಲ್ಲ, ಓಕೆನಾ. ಸೊ ಇಟ್ ವಾಸ್ ವೆರಿ ನೈಸ್. ಆ್ಯಂಡ್ ಕಾಫಿ ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಪ್ಲೇಸ್ ವಾಸ್ ಸೋ ವಿಂಟೇಜ್, ಸೋ ಒಥೆಂಟಿಕ್ ಆಗಿತ್ತು ಗೊತ್ತಾ. ಅಲ್ಲಿ ಚಿಕ್ಕ ಥಿಂಗ್ಸನ್ನು ಕೂಡ 90s ಇನ್ನೂ ಉಳಿಸ್ಕೊಂಡು ಬಂದಿದ್ದಾರೇನೋ ಒಂಥರ ಫೀಲ್ ಆಯಿತು. ತುಂಬ ಚೆನ್ನಾಗಿತ್ತು. ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಎಲ್ಲಿಗೆ ಸೊ ನಮ್ಮಿಬ್ರಿಗೂ ಗೊತ್ತಿಲ್ಲ ನೆಕ್ಸ್ಟ್ ಎಲ್ಲಿಗೆ ಅಂತ, ನೋಡೋಣ. ಓಕೆ ಗೈಸ್, ಇವಾಗ ಮಲ್ಲೇಶ್ವರಂ ಹೋಗಿ ಇಬ್ಬರು ವಾಪಸ್ ಯಲಹಂಕಕ್ಕೆ ಬಂದಿದ್ದೀವಿ. ಯಾ, ಇಟ್ ವಾಸ್ ಅ ವೆರಿ ನೈಸ್ ಡೇ. ತುಂಬ ಚೆನ್ನಾಗಿತ್ತು. ಶಾಪಿಂಗ್ ಸ್ಟ್ರೀಟಲ್ಲಿ ನಾವೇನು ಶಾಪ್ ಮಾಡಿಲ್ಲ. ನಾನು 2 ಫೋನ್ ಕೇಸ್ ತೊಗೊಂಡೆ ಆ್ಯಂಡ್ ಫೋನ್ಗೆ ಲೆನ್ಸ್ ಹಾಕಿದೆ. ಅದ್ಬಿಟ್ಟು ನಾನೇನು ತೊಗೊಂಡಿಲ್ಲ. ಇವನು ಬರೋದು ಕೂಡ ಏನೂ ತೊಗೊಂಡಿಲ್ಲ. ಸೊ ದ್ಯಾಟ್ಸ್ ಇಟ್. ನಿಮಗೆ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಪೂರ್ತಿ ವಿಡಿಯೋ ನೋಡೋಕ್ಕೆ. ಆ್ಯಂಡ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಬರೀಬೇಡಿ. ಮತ್ತೆ ಭೇಟಿಯಾಗೋಣ ಇನ್ನೊಂದು ಯೂಟ್ಯೂಬ್ ವ್ಲಾಗಲ್ಲಿ. ಬಾಯ್.